ಕಲಾವತಿ ಅಂತೇಳಿ ಇವರ ಹೆಸರು. ಇವರ ಬಲಕನ್ನು ಕಾಣುವುದಿಲ್ಲ. ಬಲ ಕಣ್ ಕಾಣುವುದಿಲ್ವಾ? ನಂಗೀಗ ಸ್ವಲ್ಪ ಸಹ ಕಾಣುವುದಿಲ್ವಾ? ಇದ್ರಿ ಹಾ 28 ಇಯರ್ಸ್ ರೀ. ನಂಗೀಗ 8 ವರ್ಷದ ಹಿಂದ್ಗಡೆ ನನ್ನ ಪಾಪು 4 ತಿಂಗಳದಿತ್ರಿ. ಅವಾಗ ಮೆದುಳಿಗೆ ಜ್ವರ ಬಂತ್ರಿ. ಅವಾಗ ಕೋಮಾ ಸ್ಥಿತಿ ಅದು ಎಲ್ಲ ಹೋಗಿ 1 ಇಯರ್ ಸಫರ್ ಆದೆ ರೀ. ಮತ್ತು ಅದು ಡಾಕ್ಟ್ರಿಗೆ ತೋರಿಸಿದ್ರ ಕಣ್ಗಳ ಸ್ವಲ್ಪ ಇದು ಬ್ಲರ್ ಕಾಣಾಕ್ತೈತ್ರಿ. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಆದರೂ 1 ಇಯರ್ ಟೈಮ್ ಕೊಟ್ಟಿದ್ದಾರೆ ರೀ ಅವರು. ಇದು ಎಡಗನ್ ಫುಲ್ ಕಾಣ್ತೈತ್ರಿ ಈಗ. ಮತ್ತು 8 ವರ್ಷದಿಂದ ಮತ್ತು ಬೇರೆ ಡಾಕ್ಟ್ರಿಗೆಲ್ಲ ಬೆಳಗಾವಿ ಮತ್ತು ಧಾರವಾಡ ಕಡೆ ತೋರಿಸಿದ್ರೆ ಇಲ್ಲ ಕಣ್ಣಿಗೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟ್ ಐತಿ, ಇನ್ನೇನಾದರೂ ನಡೆದ್ರೆ ಮಿರಾಕಲ್ ಅಷ್ಟಮ್ಮ ಅಂತ ಏನೂ ಔಷಧಿಲ್ಲ ಇದಕ್ಕೆ ಅಂತ ಹೇಳಿದ್ದಾರೆ. ಈಗೇನು ಇದು ಪ್ರಾಬ್ಲಮ್ ಮೇನ್ ಕಂಡುದು ಮಾತ್ರ, ಬೇರೆ ಏನಿಲ್ಲ ಅಲ್ಲ? ಸ್ವಲ್ಪ ಸೊಂಟನು ಸೊಂಟ ಸಹ ಉಂಟಾ? ಅದು ಯಾವಾಗಿಂದ? ಅದು ಈ ಕೋಮಾ ಸ್ಥಿತಿಗೆ ಹೋಗಿದ್ದ ಅಂದ್ರೆ ಅದ ನೀರು ಮತ್ತು ಬ್ಲಡ್ ತೆಗ್ದಿದ್ದಾರೆ ಹಿಂದ್ಗಡೆಯಿಂದ. ಅವಾಗಿಂದ ಬ್ಯಾಕ್ ಪೇನ್. ಬನ್ನಿ ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯವನ್ನು ಕತ್ತನೆ ಬಾಧಕ್ಕೆ ಬಂದಿದ್ದಾನೆ. ಸಹೋದರಿ ಕಲಾವತಿ ಅವರಿಗೆ ಪಿಶಾಚಿ ಬಿಟ್ಟು ಯೇಸುವಿನ ನಾಮದಲ್ಲಿ ಸಹೋದರಿ ಕಲಾವತಿ ಶರೀರದಲ್ಲಿ ಹೊರಡುವಂತ ಅಂಧಕಾರ ಶಕ್ತಿಯನ್ನು ಗದರಿಸ್ತಾ ಇದ್ದಾನೆ. ಶರೀರ ಬಿಟ್ಟು ಹೋಗ್ಲಿಕ್ಕೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಶರೀರ ಕಲಾವತಿ ಅವರ ಶರೀರ ಫ್ರೀ ಆಗಲಿ. ಕಲಾವತಿ ಸಹೋದರಿ ಕಲಾವತಿ ಅವರ ಶರೀರ ಫ್ರೀ ಆಗಲಿ. ಬಿಟ್ಟು ಹೋಗು. ಮೆದುಳು ಜ್ವರ ಉಂಟು ಮಾಡಿದಂಥ ದುರಾತ್ಮವೇ ಅವರ ಮೆದುಳನ್ನು ಬಿಟ್ಟು ಹೋಗು. ಅವರ ಕಣ್ಣಿನ ದೃಷ್ಟಿಯನ್ನು ನೀಗಿಸಿದ ದುರಾತ್ಮವೇ, ದೃಷ್ಟಿಯನ್ನು ಮಾಡಿದ ದುರಾತ್ಮವೇ ಅವರ ಕಣ್ಣನ್ನು ಬಿಟ್ಟು ಹೋಗಿ ಅಪ್ಪಣೆ ಕೊಡ್ತಾ ಇದ್ದಾನೆ. ಆ ಕಣ್ಣಿನ ಮೇಲೆ ಸೌಖ್ಯ ಪ್ರಕಟ ಆಗಲಿ. ಈಗಲೇ ಸೊಂಟದಲ್ಲಿ ನೋವನ್ನಿಟ್ಟುಕೊಂಡು ಹೊರಡುವಂತ ದುಷ್ಟ ಅಂಧಕಾರ ಶಕ್ತಿಯೇ ಅವರ ಸೊಂಟವನ್ನು ಕೂಡ ಬಿಟ್ಟು ಹೋಗಿ ಅಪ್ಪಣೆ ಕೊಡ್ತಾ ಇದ್ದಾನೆ. ಈರಕ್ ಕೊಡೋದು ತಿರುಗಿ ಬರಕ್ ಕೊಡೋದು, ಈರಕ್ ಕೊಡೋದು ತಿರುಗಿ ಬರಕ್ ಕೊಡೋದು, ಈರಕ್ ಕೊಡೋದು ತಿರುಗಿ ಬರಕ್ ಕೊಡೋದು, ಈರಕ್ ಕೊಡೋದು ತಿರುಗಿ ಬರಕ್ ಕೊಡೋದು. ನಜರೇತಿನ ಯೇಸು ನಾಮದಲ್ಲಿ ಬಿಟ್ಟು ಹೋಗಬೇಕೆಂದು ಅಪ್ಪಣೆ ಕೊಡ್ತಾನೆ. ಈ ಸಹೋದರ ಸೊಂಟವನ್ನು ಬಿಟ್ಟು ಹೋಗೆಂದು ಅಪ್ಪಣೆ ಕೊಡ್ತಾನೆ. ಈ ಸಹೋದರ ಸೊಂಟವನ್ನು ಬಿಟ್ಟು ಹೋಗೆಂದು ಅಪ್ಪಣೆ ಕೊಡ್ತಾ ಇದ್ದಾನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್, 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 ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗೆಂದು ಅಪ್ಪಣೆ ಕೊಡ್ತಾ ಇದ್ದಾನೆ. ಇರಕ್ ಕೊಡು ತಿರುಗಿ ಬರಕ್ ಕೊಡುದು, ಇರಕ್ ಕೊಡು ತಿರುಗಿ ಬರಕ್ ಕೊಡುದು. ರಿಮಾ ಕಸಂದರ್ ಬಿಟ್ಟು ಔಟ್. ಸೌತಿ ಕಲಾವತಿ ಶರೀರ ಬಿಟ್ಟು ಅವರಿಗೆ ಔಟ್. ಕಟ್ಟು ಅಡಿಯಲಿ ಇದು, ಆ ಕಟ್ಟು ಅಡಿಯಲಿ, ಆ ಕಟ್ಟು ಅಡಿಯಲಿ, ಆ ಕಟ್ಟು ಅಡಿಯಲಿ, ಮಂತ್ರದ ಕಟ್ಟು ಅಡಿಯಲಿ. ಸಹೋದರಿ ಫ್ರೀ ಆಗಲಿ. ಯೇಸು ನಾಮ ಸಹೋದರಿ ಫ್ರೀ ಆಗಲಿ. ಮಾಂತ್ರಿಕ ಕಟ್ಟು ಅಡಿಯಲಿ, ಇವರಿಗೆ ಎದುರಾದ ಮಾಂತ್ರಿಕ ಕಟ್ಟು ಅಡಿಯಲಿ. ಸಹೋದರಿ ಫ್ರೀ ಆಗಲಿ ಯೇಸು ನಾಮದಲ್ಲಿ. ಸಹೋದರಿ ಫ್ರೀ ಆಗಲಿ, ಸಹೋದರಿ ಫ್ರೀ ಆಗಲಿ ಯೇಸು ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಸಹೋದರಿ ಕಲಾವತಿ ಅವರು ಫ್ರೀ ಆಗಲಿ, ಸಹೋದರಿ ಕಲಾವತಿ ಫ್ರೀ ಆಗಲಿ ಯೇಸು ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್. ಇರಕ್ ಕೊಡು ತಿರುಗಿ ಬರಕ್ ಕೊಡುದು, ಇರಕ್ ಕೊಡುದು ತಿರುಗಿ ಬರಕ್ ಕೊಡುದು. ಇನ್ ದ ನೇಮ್ ಆಫ್ ಜೀಸಸ್. ಡಿಸ್ಕನೆಕ್ಟ್ ಮಾಡ್ತಾನೆ ಅಪ್ಪ ಆ ದುರಾತ್ಮ ಶಕ್ತಿ, ಮಂತ್ರವಾದ ಶಕ್ತಿಯನ್ನು ಇವರ ಶರೀರದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ. ಇವರ ಶರೀರದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾನೆ. ಕಣ್ಣಿಗೆ ಪೂರ್ಣ ದೃಷ್ಟಿ ಉಂಟಾಗಲಿ, ಸೊಂಟಕ್ಕೆ ಪೂರ್ಣವಾದ ಸೌಖ್ಯ ಸಂಭವಿಸಲಿ. ಇನ್ ದ ನೇಮ್ ಆಫ್ ಜೀಸಸ್. ಆ ದುರಾತ್ಮ ಹಿಡಿತ ಲೂಸ್ ಮಾಡ್ತಾ ಇದ್ದೇನೆ, ಆ ದುರಾತ್ಮ ಹಿಡಿತ ಲೂಸ್ ಮಾಡ್ತಾ ಇದ್ದೇನೆ. ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್, ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್, ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಆ ದುರಾತ್ಮ ಶಕ್ತಿಯ ಮೇಲೆ ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಆ ದುಷ್ಟ ಶಕ್ತಿಯ ಮೇಲೆ ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಬಿಟ್ಟು ಫ್ರೀ ಆಗಲಿ ಸಹೋದರಿ, ಫ್ರೀ ಆಗಲಿ ಯೇಸು ನಾಮದಲ್ಲಿ ಫ್ರೀ ಆಗಲಿ. ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್, 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 ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ, ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಓಕೆ, ಫ್ರೀ ಆಯ್ತು. ಹೇಳಿ. ನೋಡಿ ಈಗ ಸೊಂಟನ ಉಂಟಾ ನೋಡಿ, ಹೋಯ್ತಲ್ಲ. ಕಣ್ಣು ಚೆಕ್ ಮಾಡಿ ಸಿಸ್ಟರ್. ಕಾಣ್ತಾ ಇದೆ, ಅದು ಕೂಡ ಮುಟ್ಟಿದಂದು. ಆಕ್ಚುಲಿ ನಿಮಗೆ ಅದು ರೋಗ ಅಲ್ಲ, ಅದು ಮೆದುಳು ಜ್ವರ ಕೂಡ. ಅದು ದುರಾತ್ಮಗಳು ಏನ್ ಮಾಡ್ತಾರೆ, ಶರೀರ ಪ್ರವೇಶ ಮಾಡಿ ಅವುಗಳು ರೋಗ ಉತ್ಪತ್ತಿ ಮಾಡಿ ಶರೀರದಲ್ಲಿ. ಈಗ ನಿಮಗೆ ಏನಾಗಿದ್ದು ಗೊತ್ತಾ? ನಿಮಗೆ ಏನ್ ಸಂಭವಿಸಿದ ಗೊತ್ತಿಲ್ಲ, ಬಿದ್ದದ್ದು ಗೊತ್ತಾ? ಫ್ರೀ ಆಯ್ತಲ್ಲ. ಓಕೆ, ಅಂದ್ರೆ ದುರಾತ್ಮ ಇತ್ತು ಶರೀರದಲ್ಲಿ, ಅದು ಬಿಟ್ಟು ಹೋಯ್ತು ಈಗ. ಆಯ್ತಾ?